ಯಾರಾದರೂ ಲಾಯರ್ ಸಿಕ್ಕಿದ್ರಾ? ನಾನು ಇವಾಗ ಫೋನ್ ಮಾಡ್ತಾ ಇರೋದು 6ನೇ ಲಾಯರ್ಗೆ ಸಾವಿತ್ರಿ. ಯಾರೂ ಒಪ್ತಾ ಇಲ್ಲ. ವಸುಂಧರಾ ಅವ್ರ ಮುಂದೆ ನಿಂತ್ಕೊಂಡು ನಮಗೆ ಸೋಲೆ, ಸುಮ್ಮನೆ ಕೋರ್ಟಲ್ಲಿ ಟೈಮ್ ವೇಸ್ಟು ಅಂತ ಹೇಳ್ತಿದ್ದಾರೆ. ಯಾವ ಲಾಯರು ಸಿಗ್ಲಿಲ್ಲ ಅಂದರೆ ಸತ್ಯವಿನುತನ ಬಚಾವ್ ಮಾಡೋದು ಹೇಗೆ? ಅವ್ರದ್ದೇನು ತಪ್ಪಿಲ್ಲ ಅಂತ ನಿಂಗೂ ಗೊತ್ತಲ್ಲ ಪ್ರೀತು. ನಮ್ಮ ಪರವಾಗಿ ಸಾಕ್ಷಿನೂ ಸಿಕ್ಕಿದೆ. ಗೊತ್ತು ಸಾವಿತ್ರಿ, ಆದರೆ ಊರಲ್ಲಿರೋ ಲಾಯರ್ಗಳು ಯಾರೂ ಒಪ್ತಾ ಇಲ್ವಲ್ಲ. ಏನು ಮಾಡೋದು ಹೇಳು? ಯಾರು ಒಪ್ತಿಲ್ಲ ಅಂದರೆ ಹೇಗೆ ಪ್ರೀತು? ಯಾರಾದರೂ ಒಬ್ಬರಾದರೂ ಒಪ್ತಾರೆ. ನೋಡು ಪ್ರೀತು. ಏನು ಮಾಡೋದು? ಯಾರಿದ್ದಾರೆ 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 ನೆನಪಿಗೆ ಬರ್ತಾ ಇಲ್ವೇ? ಹಾಂ, ರೂಪ್ಕಾಂತ್ ಅಂತ ಒಬ್ರು ಇದ್ದಾರೆ. ಟ್ರೈ ಮಾಡಿ ನೋಡ್ತೀನಿ. ಹಲೋ ಹಲೋ ಸರ್, ನಮಸ್ಕಾರ. ಸರ್ ರೂಪ್ಕಾಂತ್ ಅವರಾ? ಲಾಯರ್ ರೂಪ್ಕಾಂತೆ ಮಾತಾಡ್ತಾ ಇರೋದು, ಹೇಳಿ. ಸರ್ ನನ್ನ ಹೆಸರು ಪ್ರೀತಮ್ ಅಂತ. ಪ್ರಭಾಕರ್ ಅವ್ರು ನಿಮ್ಮ ನಂಬರ್ ಕೊಟ್ಟರು. ಏನು ವಿಷಯ? ಸರ್, ಒಂದು ಕೇಸಿನ ಬಗ್ಗೆ ಮಾತಾಡಬೇಕಿತ್ತು. ಯಾವ ಕೇಸು? ಆ ಕೇಸ್ನ ಯಾರು ಹ್ಯಾಂಡಲ್ ಮಾಡ್ತಾ ಇರೋದು? ಸರ್, ವಸುಂಧರಾ ಅವ್ರ ಕೇಸನ್ನ ಹ್ಯಾಂಡಲ್ ಮಾಡ್ತಿದ್ದಾರೆ. ಹಲೋ ಹಲೋ ಸರ್, ಹಲೋ ಹಲೋ. ಏನಾಯ್ತು ಪ್ರೀತು? ಒಂದು ನಿಮಿಷ. The number you're calling is switched off right now. Please try. ಸ್ವಿಚ್ ಆಫ್ ಸಾವಿತ್ರಿ. ನಾವು ಸೋತ್ವಿ. ಈ ಕೇಸಲ್ಲಿ ಸತ್ಯ ವಿನುತಂಗೆ ಶಿಕ್ಷೆ ಆಗೋದು ಗ್ಯಾರಂಟಿ. ಹಲೋ ಅಮ್ಮ, ಏನ್ ಮಾಡ್ತಿದ್ಯಾ? ವಸುಂಧರಾ ಕೆಲವೊಂದು ಡೀಟೇಲ್ಸ್ ಕೇಳಿದ್ಲು, ಅದನ್ನ ಹುಡುಕ್ತಿದ್ದೆ. ತಲೆ ಕೆಡಿಸ್ಕೋಬೇಡಮ್ಮ, ಗೆಲ್ಲೋದು ನಾವೇ. ವಿನುತನ್ಗೆ ಸತ್ಯನ್ಗೆ ಶಿಕ್ಷೆ ಆದ್ರೆ ಸಾಕು. ಹಾಗೆ ಆಗತ್ತಮ್ಮ. ಎಲ್ರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ದಾರೆ. ಯಾಕೆ ಗೊತ್ತಾ? ಪ್ರೀತಮ್ಮ 6-7 ಜನ ಲಾಯರ್ಗೆ ಕಾಲ್ ಮಾಡಿದ್ರು. ವಸುಂಧರಾ ಆಂಟಿ ಹೆಸರು ಹೇಳಿದ ತಕ್ಷಣ ಯಾರು ಈ ಕೇಸ್ ತಗೊಳ್ಳಲ್ಲ ಅಂದ್ಬಿಟ್ರು. ಅಮ್ಮ, ನಾವೇ ಗೆಲ್ಲೋದು. ಸಾವಿತ್ರಿ ಕಡೆಗೆ ಯಾವ ಲಾಯರು ಇರಲ್ಲ. ವಸುಂಧರಾ ಆಂಟಿ ಕೇಸ್ ತಗೊಂಡ್ರೆ ಗೆದ್ದೆ ಗೆಲ್ತಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಅವರಿಬ್ರಿಗೂ ಶಿಕ್ಷೆ ಹಾಗೆ ಆಗುತ್ತಮ್ಮ. ವಸುಂಧರನ ನೆನ್ಪು ಮಾಡ್ಕೊಟ್ಟೋಳು ನೀನೆ, ಕೇಸ್ನ ಅವ್ರ ಕೈಗೆ ಕೊಡು ಅಂತ ಹೇಳ್ದೋಳು ನೀನೆ. ಥ್ಯಾಂಕ್ಸ್ ದೀಪ್ತಿ. ಇಷ್ಟೆಲ್ಲ ಮಾಡ್ತಾ ಇರೋದು ಪ್ರತಾಪ್ಗೋಸ್ಕರ ಅಮ್ಮ. ನನಗೂ ಬೇಸರ ಆಗಿದೆ, ಜೊತೆಗೆ ಸಂತೋಷನೂ ಆಗ್ತಾ ಇದೆ ಆ ಸಾವಿತ್ರಿ ಪರದಾಟ ನೋಡಿ. ನೋಡ್ದವ್ರಿಗೆ ಅನ್ನಿಸ್ಬೋದು ದೀಪ್ತಿ ಗಂಡ ಎಷ್ಟೊಂದು ಕಷ್ಟಪಡ್ತಾ ಇದ್ದಾನೆ, ಆದ್ರೆ ಹೆಂಡತಿ ಅನ್ನಿಸ್ಕೊಂಡವಳು ಇಷ್ಟೊಂದು ಸಂತೋಷವಾಗಿದ್ದಾಳಲ್ಲ ಅಂತ. ನಾನು ಯಾಕೆ ಸಂತೋಷವಾಗಿದ್ದೀನಿ ಗೊತ್ತಾ ಅಮ್ಮ? ಸತ್ಯ ವಿನುತ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದಾರಲ್ಲ, ಪ್ರತಾಪ್ ಆತ್ಮಕ್ಕೆ ಶಾಂತಿ ಸಿಗುತ್ತಲ್ಲ ಅಂತ. ಅವರಿಗೆ ಶಿಕ್ಷೆ ಆಗ್ಲೇಬೇಕಮ್ಮ.
ವರ್ಷಗಳಿಂದ ಕೇಸ್ನ ಗೆದ್ದು ಗೆದ್ದು ಸಾಕಾಗಿ ಹೋಗಿದೆ. ಈ ಕೇಸು ನಮ್ ಕಡೆಗೇನೆ. ಈ ಕೇಸನ್ನ ನೀನ್ ಫೈಟ್ ಮಾಡ್ತಿದ್ಯಾ ಅಂತ ಗೊತ್ತಾಗಿದ ತಕ್ಷಣ ಬೇರೆ ಯಾರು ಈ ಕೇಸನ್ನ ತಗೊಳ್ಳೋದಕ್ಕೆ ಒಪ್ತಾನೇ ಇಲ್ಲ. ಪ್ರೀತಮು 7-8 ಲಾಯರ್ಗಳ ಜೊತೆ ಮಾತಾಡ್ದಂತೆ, ಆದ್ರೆ ಯಾರೂ ಒಪ್ಪಿಲ್ಲ. ಹೀಗಿಟ್ಕೋಬೇಕು ನಮ್ಮ ಸ್ಟೇಚರ್ನ ಸೊಸೈಟಿನಲ್ಲಿ. ನಮ್ ವಿಷಯಕ್ಕೆ ಬರೋದಿರ್ಲಿ, ನಮ್ ಹೆಸರು ಕೇಳಿದ್ರು ಅಲ್ಲಾಡ್ ಹೋಗ್ಬೇಕು. ನೀನ್ ಈ ತರ ಇದ್ದಿದ್ರೆ ಹೀಗಾಗ್ತಿತ್ತ? ಯಾವುದೋ ಒಂದು ಸಾಧಾರಣ ಹುಡುಗಿ ನಿನ್ನ ಕಮಾನ್ ವೈಶಾಲಿ, ಚಿಯರ್ ಅಪ್. ನಿನ್ ಮಗನಿಗಾದ ಅನ್ಯಾಯಕ್ಕೆ ನಿಂಗೆ ನ್ಯಾಯ ಸಿಕ್ತಲ್ಲ, ಮತ್ಯಾಕೆ ಅಳ್ತಾ ಇದ್ಯಾ? ನಾವು ಕಳ್ಕೊಂಡಿದ್ದನ್ನ ಮತ್ತೆ ಗಳಿಸ್ಕೊಳಕ್ ಸಾಧ್ಯನೇ ಇಲ್ಲ. ನೆವಾ. ನಾನು ಈ ಕೇಸಿನ ಗೆದ್ದ ಹಾಗೇನೆ, ಆದ್ರೆ ಅದ್ಯಾವುದೋ ನೆನಪಲ್ಲಿರಲ್ಲ. ಆದ್ರೆ ನನ್ ಸನ್ನಿ ಮಾತ್ರ ಯಾವಾಗ್ಲೂ ನೆನಪಿಗೆ ಬರ್ತಾನೆ ಇರ್ತಾನೆ. ಅದ್ಯಾಕೋ ಆ ವಿನುತಂಗ್ ಸಿಗ್ತಾ ಇರೋ ಶಿಕ್ಷೆ ಸಾಲ್ದು ಅಂತ ಅನಿಸ್ತಿದೆ ವಸುಂಧರ. ಎಲ್ಲಿಗೆ ಬಂತು ನೋಡಿದ್ಯಾ ನಿನ್ ಪರಿಸ್ಥಿತಿ? ನಿನ್ ಹತ್ರ ಎಲ್ಲ ಇದೆ, ಆದ್ರೆ ಏನೂ ಇಲ್ಲ. ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದೀನಿ ಗೊತ್ತಾ ನನ್ನ ಶಾಲಿ. ಲೈಫ್ಗೆ ಒಂದು ಸೈಕಾಲಜಿ ಇರುತ್ತೆ. ಗಂಡ ಹೋದ್ರೆ ಮಕ್ಕಳಾಸ್ರೆ, ಮಕ್ಕಳು ಹೋದ್ರೆ ಗಂಡನಾಸ್ರೆ. ನಿಂಗಿಬ್ರೂ ಇಲ್ಲ. ಸ್ಯಾಡ್. ಬಂದ್ಬಿಡು ನನ್ನ ಜೊತೆ. ನಾವು ಈ ಕೇಸ್ನ ಗೆದ್ದ ಹಾಗೇನೆ. ನಿನ್ನವ್ರು ಯಾವತ್ತೂ ಬರ್ಲಿಲ್ವಾ ಪ್ರತಾಪನ್ನ ನೋಡೋದಕ್ಕೆ? ಬದುಕಿರೋವರೆಗೂ ಪ್ರತಾಪು ಏನು ಕೇಳಲಿಲ್ವಾ ತಂದೆ ಬಗ್ಗೆ? ಕೇಳ್ದಿರೋ ತರ ಬೆಳೆಸಿದ್ದೆ ನಾನು. ಅವ್ರಿಗೆ ವಿಷಯ ಗೊತ್ತಾ? ಅವ್ರು ಎಲ್ಲಿದ್ದಾರೆ ಅಂತಾನೆ ನನಗೆ ಗೊತ್ತಿಲ್ಲ. ಆ ವಿಷಯದ ಬಗ್ಗೆ ಮಾತಾಡೋದು ಬೇಡ ವಸುಂಧರ. ಹೇಗೋ ಗಳಿಸ್ದೆ, ತುಂಬಾ ರಿಸ್ಕ್ ತಗೊಂಡೆ. ಗಳಿಸಿದ್ದನ್ನ ಉಳಿಸ್ಕೊಳ್ಳೋದಕ್ಕೂ ಅಷ್ಟೇ ರಿಸ್ಕ್ ತಗೋಬೇಕಾಗಿತ್ತಲ್ವಾ? ಲೀವ್ ಇಟ್. ಒಂದೇ ಒಂದು ಹಿಯರಿಂಗ್ ಸಾಕು. ನಿನ್ ಮುಂದೆ ಕಾಪಿ ರೆಡಿ ಇರುತ್ತೆ. ಸತ್ಯಂಗೂ ವಿನುತಂಗೂ ಜೀವಾವಧಿ ಶಿಕ್ಷೆ ಆಗಿದೆ ಅಂತ. ಯಾವ ಲಾಯರು ನನ್ನ ಮುಂದೆ ನಿಂತ್ಕೊಳ್ಳೋದಿಲ್ಲ. ಖಂಡಿತ ಆ ಸತ್ಯಂಗೆ ವಿನುತಂಗೆ ಜೀವಾವಧಿ ಶಿಕ್ಷೆ ಆಗೇ ಆಗುತ್ತೆ. ಡೋಂಟ್ ವರಿ. ನಂದು ಖಡಕ್ ನಿರ್ಧಾರ. ಹೇಳ್ದೇನೆ ಮತ್ತೆ ಹೇಳೋದಕ್ಕಾಗೋದಿಲ್ಲ. ನೈನ್ ನನ್ನ ಗೆಲ್ಲಲಾರೆ, ನೀನು ಹೊರಡು. ಸರ್, ಸತ್ಯ ವಿನುತನ ಬಚಾವ್ ಮಾಡಕ್ ನಿಮ್ಮಿಂದ ಮಾತ್ರ ಸಾಧ್ಯ ಸರ್. ದಯವಿಟ್ಟು ಈ ಕೇಸ್ ಒಪ್ಕೊಳ್ಳಿ. ನನ್ನ ನಿಮ್ಮ ಮಗಳು ಅಂತ ಭಾವಿಸಿ ಸರ್. ಹೀಗಿರೋ ಪರಿಸ್ಥಿತಿಯಿಂದ ನನ್ನ ಪಾರ್ ಮಾಡಿ. ಹಾಗೆಲ್ಲ ಭಾವಿಸ್ಕೊಳಕ್ ಆಗೋದಿಲ್ಲಮ್ಮ. ಯಾಕೆಂದ್ರೆ ಭಾವಿಸ್ಕೊಂಡ ತಕ್ಷಣ ನೀನೇನು ನನ್ನ ಮಗಳಾಗೋದಿಲ್ಲ. ಡೋಂಟ್ ವೇಸ್ಟ್ ಮೈ ಟೈಮ್. ಫ್ಯಾಕ್ಟ್ರಿ ಬಿಡೋ ಹೊತ್ತಾಯ್ತು. ಕಸ್ಟಮರ್ಸ್ ಬರ್ತಾರೆ. ಬೀಡಿ ಬೆಂಕಿಪಟ್ಟಣಕ್ಕೆ ನೀನು ಹೊರಡು. ಸರ್, ಒಂದು 5 ನಿಮಿಷ ಅವಕಾಶ ಕೊಡಿ ಸರ್. ನಾನು ಏನೇನಾಗಿದೆ ಅಂತ ಹೇಳ್ತೀನಿ. ನೋಡು, ಕಾನೂನು ಕೋರ್ಟು ಕೇಸು ಅಂತ ಬಿಟ್ಟು 6 ವರ್ಷ ಆಯಿತು. 6 ವರ್ಷದಿಂದ ಹಾಕೊಂತಿದ್ನಲ್ಲ ಕೋರ್ಟು, ಅದನ್ನು ಸಿನಿಮಾದವ್ರಿಗೆ ಬಾಡಿಗೆ ಕೊಡ್ತಿದ್ದೀನಿ. 75 ರೂಪಾಯಿ ಕೊಡ್ತಾರೆ. ನಿಂದಲ್ಲ, ಬೇರೆ ಯಾರ ಕೇಸು ನಾನು ತಗೊಳ್ಳೋದಿಲ್ಲ. ನೀನು ಹೊರಡು. ಸರ್, ನಿಮ್ ಕಾಲು ಹಿಡ್ಕೋತೀನಿ. ನನ್ನ ತಂಗಿ ನನ್ನ ಗಂಡ ಯಾವ ತಪ್ಪು ಮಾಡಿಲ್ಲ ಸರ್. ಮಾಡದೇ ಇರೋ ಶಿಕ್ಷೆಗೆ ಅವ್ರು ಯಾಕೆ ಸರ್ ಜೈಲಲ್ಲಿ ಕೊಳಿಬೇಕು? ನನ್ನ ತಂಗಿ ತಾಯಿ ಆಗ್ತಾ ಇದ್ದಾಳೆ. ಒಂದು 5 ನಿಮಿಷ ಅವಕಾಶ ಮಾಡ್ಕೊಡಿ ಸರ್. ಏನಾಯ್ತು ಅಂತ ಹೇಳ್ತೀನಿ. ದಯವಿಟ್ಟು ನಮಗ್ ಸಹಾಯ ಮಾಡಿ.
ಕೂತ್ಕೊಳ್ಳಿ. ಏನೋ ಮಾತಾಡಬೇಕು ಅಂದ್ರಲ್ಲ, ಏನು ವಿಷಯ? ಬೇಗ ಹೇಳಬೇಕು, ಎಲೆಕ್ಷನ್ ಡ್ಯೂಟಿ ಇದೆ. ಮಾತಾಡಮ್ಮ ಮೌನ್ಗೋರಿ. ಸತ್ಯಭಾವ ಯಾವ ತಪ್ಪು ಮಾಡಿಲ್ಲ ಸರ್. ನಾಡಿದ ಕೋರ್ಟ್ ದುಶ್ಯಾಸನ ಸೀರೆ ಎಳೆದಂಗೆ ವಸುಂಧರಾ ಅವರು ನಿಮ್ಮ ಸುಳ್ಳಿನ ಗಂಟನ್ನೆಲ್ಲ ಎಳೆದು ಮಾನ ಮರ್ಯಾದನ್ನೆಲ್ಲ ಹರಾಜು ಹಾಕ್ಬಿಡ್ತಾರೆ. ಇದೇನಾ ವಿಷಯ? ಇಲ್ಲ ಸರ್. ಯಾವ ವಿಷಯ ಹೇಳಿ? ಸತ್ಯ ಮತ್ತೆ ಪ್ರತಾಪ್ ತುಂಬಾ ಒಳ್ಳೆ ಸ್ನೇಹಿತರು ಸರ್. ಸತ್ಯ ಯಾವಾಗ್ಲೂ ಪ್ರತಾಪ್ ಹಿಂದೆ ಬಾಸು ಬಾಸು ಅನ್ಕೊಂಡು ಓಡಾಡ್ತಿರೋರು. ಪ್ರತಾಪ್ ನನ್ನ ತಂಗಿ ವಿನುತನ್ನ ತುಂಬಾ ಇಷ್ಟಪಟ್ಟಿದ್ರು, ನನ್ನ ತಂಗಿನೂ ಅಷ್ಟೇ. ಆದ್ರೆ ಅವರಿಬ್ರು ಮದ್ವೆಗೆ ನಮ್ಮ ಮನೇಲಾಗ್ಲಿ ಪ್ರತಾಪ್ ಮನೇಲಾಗ್ಲಿ ಯಾರೂ ಒಪ್ಕೊಳ್ಳಿಲ್ಲ. ಸತ್ಯನೇ ಮುಂದೆ ನಿಂತು ಅವರಿಬ್ರು ಮದ್ವೆ ಮಾಡಿಸಿದ್ರು ಸರ್. ಮದ್ವೆ ಆಗಿ ಸ್ವಲ್ಪ ದಿನಕ್ಕೆ ಪ್ರತಾಪ್ ಕಾಣೆ ಆಗೋದ್ರು. ಪ್ರತಾಪ್ ಕಾಣೆ ಆಗಿರೋದಕ್ಕೆ ಸತ್ಯ ವಿನುತನೇ ಕಾರಣ ಅಂತ ಪೊಲೀಸವರು ನನ್ನ ಗಂಡನ ನನ್ನ ತಂಗಿನ ಎಳ್ಕೊಂಡು ಹೋದ್ರು ಸರ್. ಅದಾಗಿ ಸ್ವಲ್ಪ ದಿನಕ್ಕೆ ಗೊತ್ತಾಯ್ತು ಪ್ರತಾಪ್ ಕಾಣೆ ಆಗಿಲ್ಲ, ತೀರ್ಕೊಂಡ್ಬಿಟ್ಟಿದ್ದಾರೆ ಅಂತ. ಪ್ರತಾಪ್ನ ಕೊಂದಿರೋದು ಸತ್ಯ ವಿನುತ ಅಂತ ಅವ್ರ ಮೇಲೆ ಸುಳ್ಳು ಆಪಾದನೆ ಬಂದಿದೆ ಸರ್. ಎಲ್ಲ ಆರೋಪಗಳನ್ನ ಒಪ್ಕೊಳ್ಳೋದಕ್ಕೆ ನಾನ್ ತಯಾರಿದ್ದೀನಿ ಸರ್. ಪ್ರತಾಪ್ ಕೊಲೆ ಆಗಿದ್ರು ಹಿಂದೆ ಸತ್ಯಭಾವನ್ ಪಾತ್ರ ಇಲ್ಲ ಸರ್. ಪ್ರೇಮಿಗೆ ಶಿಕ್ಷೆ ಆಗಬಾರ್ದು ಅಂತ ಹೃದಯ ಹೇಗ್ ಮಿಡಿತಾ ಇದೆ. ಸರ್ ಪ್ಲೀಸ್ ಸರ್, ಹಾಗೆಲ್ಲ ಮಾತಾಡ್ಬೇಡಿ. ತಪ್ಪು ಮಾಡಿರೋದು ನಾನು ಸರ್. ನನಗೆ ಶಿಕ್ಷೆ ಆಗ್ಲಿ, ಸತ್ಯಭಾವನ ಬಿಟ್ಬಿಡಿ ಸರ್. ವಿನುತಾ, ಬೇಡ ವಿನುತಾ, ತಪ್ಪು ಮಾಡ್ತಿದ್ಯಾ ನೀನು. ಪ್ಲೀಸ್ ವಿನುತಾ, ನನ್ನ ಮಾತು ಕೇಳು. ನಿಮ್ ಕೈ ಮುಗಿತೀನಿ ಸರ್. ಸತ್ಯಭಾವ ಯಾವ ತಪ್ಪು ಮಾಡಿಲ್ಲ ಸರ್, ಅವ್ರನ್ನ ಬಿಟ್ಬಿಡಿ. ವಿನುತಾ ಪ್ಲೀಸ್ ವಿನುತಾ, ನಿನ್ ಕೈ ಮುಗಿತೀನಿ. ಸರ್ ನೀವು ನಂಬೇಡಿ ಸರ್, ಬೈಕ್ ಹಂಗ ಅಂತೋಳೆ. ಪ್ಲೀಸ್ ಸರ್ ನಂಬೇಡಿ. ವಿನುತಾ ಬೇಡ ವಿನುತಾ, ದೊಡ್ಡ ತಪ್ಪು ಮಾಡ್ತಿದ್ಯಾ ನೀನು. ಬೇಡ ಸರ್. ಸುಮ್ಮನೆ ನಿಂತ್ಕೊಳ್ಳಲ್ಲ, ತಪ್ಪು ಒಪ್ಕೊಳ್ತಾ ಇದ್ದಾಳೆ, ಸುಮ್ಮನೆ ಇರಬೇಕು, ಇಲ್ಲ ಬೀಸ್ಬಿಡ್ತೀನಿ. ನನ್ನ ಮಾತು ವಿನುತಾ, ಬೇಡ ವಿನುತಾ. ವಿನುತಾ ನೀನ್ ಮಾಡಿರೋ ತಪ್ಪನ್ನೆಲ್ಲ ಒಪ್ಕೊಳ್ತೀಯಾ? ಹೌದು ಸರ್. ನೀವು ಹೊರಿಸಿರೋ ಎಲ್ಲ ಆರೋಪಗಳಿಗೂ ನಾನೇ ಹೊಣೆ. ಸತ್ಯಭಾವ ಯಾವ ತಪ್ಪು ಮಾಡಿಲ್ಲ. ನನ್ನ ತಂಗಿ ತಾಯಿ ಆಗ್ತಿದ್ದಾಳೆ, ಅದಕ್ಕೂ ಕಾರಣ ಸತ್ಯ ಅಂತ ರಿಪೋರ್ಟ್ ಬಂದಿದೆ ಸರ್. ಆದ್ರೆ ಸತ್ಯ ಅದಲ್ಲ ಸರ್, ಸತ್ಯ ಅದಲ್ಲ. ನನ್ ಗಂಡ ನನ್ನ ತಂಗಿ ತುಂಬಾ ಒಳ್ಳೆಯವರು ಸರ್. ಅವ್ರಿಗೆ ಯಾವ ತಪ್ಪು ಮಾಡಿಲ್ಲ ಸರ್, ಅವ್ರ ಮೇಲೆ ಸುಳ್ಳು ಆಪಾದನೆ ಬಂದಿದೆ. ದಯವಿಟ್ಟು ಈ ಕೇಸ್ ಒಪ್ಕೊಳ್ಳಿ ಸರ್. ದಯವಿಟ್ಟು ಈ ಕೇಸಲ್ಲಿ ನಮಗೆ ಜಯ ಕಳಿಸ್ಕೊಡಿ. ನಿಮ್ಮಿಂದ ಮಾತ್ರ ಸಾಧ್ಯ ಸರ್, ನಿಮ್ಮಿಂದ ಮಾತ್ರ ಸಾಧ್ಯ. ದಯವಿಟ್ಟು ಈ ಕೇಸ್ ಒಪ್ಕೊಳ್ಳಿ ಸರ್. ಈಗ ಹೇಳಿದ್ದನ್ನೆಲ್ಲ ಬರ್ಕೊಡ್ಬೇಕಾಗುತ್ತೆ, ಬರ್ಕೊಡ್ತೀರಾ? ಬರ್ಕೊಡ್ತೀನಿ ಸರ್.
ತೊಗೊಳ್ಳಿ ಬರೀ. ವಿನುತಾ ಬೇಡ ವಿನುತಾ, ಸಾಹಿತಿ ನಮ್ಮನ್ನು ಬಿಡಿಸ್ತಾಳೆ, ಅರ್ಥ ಮಾಡ್ಕೋ. ಸರ್ ನೀವಾದ್ರೂ ಏನೋ ಹೇಳಿ ಸರ್. ವಿನುತಾ ಬೇಡ ವಿನುತಾ, ಸಾಹಿತಿ ನಮ್ಮನ್ನು ಬಿಡಿಸ್ತಾಳೆ, ಅರ್ಥ ಮಾಡ್ಕೋ ವಿನುತಾ. ಕೋರ್ಟ್ ಅಲ್ಲ ಏನು ತಪ್ಪು ಮಾಡಿಲ್ಲ ಪ್ರೂವ್ ಆಗುತ್ತೆ. ಸರ್ ನೀವಾದ್ರೂ ಏನೋ ಹೇಳಿ ಸರ್. ವಿನುತಾ ಬೇಡ ವಿನುತಾ, ಸಾಹಿತಿ ನಮ್ಮನ್ನು ಬಿಡಿಸ್ತಾಳೆ. ಬರ್ಕೊಟ್ರೆ ನಾವು ಅಪರಾಧಿಗಳಂತ ಪ್ರೂವ್ ಆಗ್ಬಿಡುತ್ತೆ. ಬೇಡ ವಿನುತಾ, ವಿನುತಾ ಕೈ ಮುಗಿತೀನಿ ವಿನುತಾ, ಪ್ಲೀಸ್ ನನ್ನ ಮಾತು ಕೇಳು, ನಾವೇನು ತಪ್ಪು ಮಾಡಿಲ್ಲ. ವಿನುತಾ ಬೇಡ ವಿನುತಾ, ಸಾಹಿತಿ ನಮ್ಮನ್ನು ಬಿಡಿಸ್ತಾಳೆ. ಕೈ ಮುಗಿತೀನಿ ವಿನುತಾ, ಪ್ಲೀಸ್ ನನ್ನ ಮಾತು ಕೇಳು. ಯಾಕೆ ಸರ್ ನಿಮ್ ಕಣ್ಣಲ್ಲಿ ನೀರು? ನನ್ನ ಹೆಂಡತಿ ತುಂಬಾ ಒಳ್ಳೆಯವಳು, ಅವಳು ನೆನಪಾಯ್ತು ನನಗೆ. ನಿಮ್ ಜೊತೆಲಿ ಇಲ್ವಾ ಸರ್? ನೇಣು ಹಾಕೊಂಬಿಟ್ಲಮ್ಮ. ಸಮಾಧಾನ ಮಾಡ್ಕೊಳ್ಳಿ ಸರ್. ಅವಳ ವಿಷಯದಲ್ಲಿ ಯಾವತ್ತೂ ನನಗೆ ಸಮಾಧಾನ ಸಿಕ್ಕೋದಿಲ್ಲ. ಯಾಕೆ ಸರ್ ಏನಾಯ್ತು? ನನ್ನ ಹೆಂಡತಿಗೂ ನಮ್ಮ ಅಣ್ಣಂಗೂ ಸಂಬಂಧ ಕಲ್ಪಿಸಿದ್ರು, ಸುಳ್ಳು ಆರೋಪ ಮಾಡಿದ್ರು. ನನ್ನ ಅದಕ್ಕೆ ಕಡೆಯರು. ನನ್ನ ಹೆಂಡತಿಗೆ ನಾನು ನ್ಯಾಯ ದೊರಕಿಸ್ಕೊಡಕ್ಕಾಗ್ಲಿಲ್ಲ, ಇನ್ನು ಬೇರೆಯವರು ಕೊಡಕ್ಕಾಗುತ್ತಾ? ಅದಕ್ಕೆ ವಕೀಲಿಗಿರಿ ಬಿಟ್ಬಿಟ್ಟೆ ನಾನು. ಈ ಸತ್ಯ ವಿನೂತನ ಕತೆ ಕೇಳಿದ್ಮೇಲೆ ಹಳೆದೆಲ್ಲ ನೆನಪಾಯ್ತಮ್ಮ ನನಗೆ. ಸರ್ ದುಃಖದಲ್ಲಿದ್ದೀರಾ, ಕೇಳ್ಬೇಕೋ ಕೇಳ್ಬಾರ್ದೋ ಗೊತ್ತಾಗ್ತಿಲ್ಲ. ಈ ಕೇಸ್ ವಿಷಯ ನಾನು ಈ ಕೇಸ್ ತಗೊಂತೀನಿ.